ಸರ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಸರ್. ಓಕೆ, ಈ ಸರಿ ನಿಮ್ಮ ಫೇವ್ರೇಟ್ ಯಾರು? ಕಾವ್ಯ ಕಾವ್ಯ. ಯಾಕೆ ಕಾವ್ಯ ಅಂತ? ಚೆನ್ನಾಗಿ ಅವರು ನೋಡಕ್ಕೆ ಆಟ ಚೆನ್ನಾಗಿ ಆಡ್ತಾರೆ, ವ್ಯಕ್ತಿತ್ವ ಚೆನ್ನಾಗಿದೆ. ಓಕೆ, ಅಂದ್ರೆ ಟಾಸ್ಕ್ ಅಲ್ಲಿ ಆಗಿರ್ಬೋದು, ಮ್ಯಾಥಲ್ಲಿ ಆಗಿರ್ಬೋದು ಚೆನ್ನಾಗಿದ್ದಾರೆ ಅಂತೀರಾ ಅಥವಾ ಹೇಗೆ? ಪರವಾಗಿಲ್ಲ ಟಾಸ್ಕ್ ಅಲ್ಲಿ. ಪರವಾಗಿಲ್ಲ. ಓಕೆ, ರನ್ನರ್ ಯಾರು ಆಗ್ಬೋದು ಅಂತೀರಾ? ರನ್ನರ್ ರಕ್ಷಿತಾ. ರಕ್ಷಿತಾ ಬಗ್ಗೆ ಏನಂತೀರಾ? ರಕ್ಷಿತಾ ನೋಡಕ್ ಚೆನ್ನಾಗಿ ಮುದ್ದು ಮುದ್ದು ಚಿಕ್ಕ Okay. ಹುಡುಗಿ, ಚಿಕ್ಕ ಹುಡುಗಿ. ಮನ್ಸಲ್ಲಿ ಏನಿರುತ್ತೆ ಅದೇ ಹೇಳ್ತಾರೆ. ಓಕೆ, ಅಂದ್ರೆ ಏನಿದೆ ಡೈರೆಕ್ಟ್ ಆಗಿ ಹೇಳ್ತಾರಾ? ಓಕೆ, ಗಿಲ್ಲಿ ಇದಾರೆ, ರಘು ಇದಾರೆ, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಇಲ್ಲಿ ತಮಾಷೆ ಚೆನ್ನಾಗಿರುತ್ತೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಗಿಲ್ಲಿ. ಯಾಕೆ ಗೆಲ್ಬೇಕು ಅವರು? ಬಿಕಾಸ್ ಅವ್ನ್ ಎಲ್ಲರದು ಮನ್ಸ್ ಗೆದ್ದಿದ್ದಾನೆ, ಕಾಮಿಡಿ ತುಂಬಾ ಚೆನ್ನಾಗಿ ಮಾಡ್ತಾನೆ, ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಸ್ಟ್ಯಾಂಡ್ ತಗೊಂತಾನೆ, ಆಟ ಆಡ್ತಾನೆ ಕೂಡ. ಅದಕ್ಕೆ ಅವರೇ ಗೆಲ್ಬೇಕು. ಯಾರು ಗೆಲ್ಬಾರ್ದು? ಆ, ಅಶ್ವಿನಿ ಮ್ಯಾಮ್ ಯಾಕೆ? ಅವರೆಲ್ಲ ಸ್ಟ್ಯಾಂಡೇ ತಗೊಳಲ್ಲ, ಸುಮ್ನೆ ರೀಸನ್ ಇಲ್ದೇನೆ ಚೀರ್ತಾರೆ, ಎಲ್ಲ ಕಡೆ ಜಾಸ್ತಿ ಸೌಂಡೇ ಮಾಡೋದು, ಆಟನೂ ಅಷ್ಟು ಕರೆಕ್ಟಾಗಿ ಆಡಲ್ಲ, ಅದಕ್ಕೆ ಅಶ್ವಿನಿ ಮ್ಯಾಮ್. ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? 100% ನೋಡ್ತೀವಿ ಸರ್. ಓಕೆ, ಈ ಸೀಸನ್ ಯಾವ ತರ ಹೋಗ್ತಿದೆ ಅಂತೀರಾ? ಚೆನ್ನಾಗಿ ಹೋಗ್ತಾ ಇದೆ, ಪೈಪೋಟಿಗಳು ಜಾಸ್ತಿ ಇದೆ. ಓಕೆ, ಅಶ್ವಿನಿ ಗೌಡ ಬಂದಿದ್ರಿಂದ ಸ್ವಲ್ಪ ಹೆವಿಗೆ ಹೋಯ್ತೈತೆ. ಏನು ಮಾಡಂಗಿಲ್ಲ, ನಮ್ ಮನ್ಸಲ್ಲಿ ಏನೈತೆ ಅಂದ್ರೆ ರಕ್ಷಿತಾ ಗೆಲ್ಬೇಕು. Okay. ಒಳ್ಳೆ ಹುಡುಗಿ, ಮಂಗಳೂರು ಹುಡುಗಿ, ಅವಳಿಗೆ ಎದ್ರೆ ಚೆನ್ನಾಗಿರುತ್ತೆ, ಬಡವಳು ಪಾಪ. ಆಮೇಲೆ ತಾಯಿನ ಚೆನ್ನಾಗಿ ನೋಡ್ಕೊತಾಳೆ, ಸೆಂಟಿಮೆಂಟ್ ಆಗಿದ್ದಾಳೆ. ಸೊ ಹಂಗಾಗಿ ರಕ್ಷಿತಾ ಬಂದ್ರೆ ಐ ಥಿಂಕ್ ಗುಡ್. ಓಕೆ, ಅಂದ್ರೆ ನಿಮ್ಮ ಫೇವರೇಟ್ ರಕ್ಷಿತಾ ಶೆಟ್ಟಿನಾ? ಹೌದೌದು. ಓಕೆ, ರಕ್ಷಿತಾಗೆ ಒಂದು ಟಫ್ ಅಂದ್ರೆ ಯಾರು ಇರ್ಬೋದು ಅಂತೀರಾ? ಟಫ್ ಅಂದ್ರೆ ಅವಳಿಗೆ ಯಾರು ಇಲ್ಲ, ಬಟ್ ಏನಂದ್ರೆ ಎಲ್ಲರೂ ಸೀನಿಯರ್ ಪರ್ಸನ್ ಇದಾರಲ್ಲ, ಸೊ ಹಂಗಾಗಿ ಏನಾಗುತ್ತೆ ಅಂದ್ರೆ ಅವಳಿಗೆ ಬೀಟ್ ಕೊಡ್ತಾ ಇದ್ದಾಳೆ ಚೆನ್ನಾಗಿ, ಎಲ್ಲಾರ್ಗು ಬೀಟ್ ಕೊಡ್ತಾ ಇದ್ದಾಳೆ. ಹೌದು. ಸೊ ಇವಳೇ ಈ ಸರಿ ಬರ್ಬೋದು ಅನ್ಸುತ್ತೆ. ಎಲ್ಲಾ ಕಡೆಯಿಂದ ಸಿಂಪತಿ ಓಟ್ಗಳು ಜಾಸ್ತಿ ಬೀಳುತ್ತೆ ಇವಳಿಗೆ. ಹೌದು. ಸೊ ಅವಳು ಏನಂದ್ರೆ ಸೆನ್ಸಿಟಿವ್ ಇದ್ದಾಳೆ, ಮತ್ತೆ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ. ಅವಳು ಕನ್ನಡ ಅಷ್ಟು ಬರ್ತಾ ಇಲ್ಲ ಅಂದ್ರೂ ಕೆಲವೊಂದು ಇದ್ರಲ್ಲಿ ಇದು ಕನ್ನಡದ ರಕ್ತ ಆತರ ಎಲ್ಲ ಹೈಲೈಟ್ ಆದಾಗ ಜನಗಳ ಮನ್ಸನ್ನ ಜಾಸ್ತಿ ಗೆಲ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ. ಓಕೆ, ಈಗ ರಕ್ಷಿತಾ ಯಾವಾಗ್ಲೂ ಕಾವ್ಯ ಮತ್ತೆ ಸ್ಪಂದನ ಆಚೆ ಹಾಕ್ಬೇಕು ಅಂತ ನೋಡ್ತಾ ಇರ್ತಾರಲ್ವಾ? ಆಗ್ಲಿ ಬಿಡಿ ಸರ್, ಆದ್ರೆ ತಾನೇ ಇವಳು ಗೆಲ್ಲಕ್ಕಾಗೋದು. ಹಾಕ್ಲಿ, ಎಲ್ಲರೂ ಹೋಗ್ಲಿ, ಇವಳು ಒಬ್ಳಿಗೆ ಇಟ್ಕೊಳ್ಳಿ, ಓಕೆ. ಗೆಲ್ಲಿ ಅಂತ ಆಶಿಸ್ತೀನಿ ಅಷ್ಟೇ. ಓಕೆ, ಈಗ ರಘು ಮತ್ತೆ ಗಿಲ್ ಇದಾರೆ, ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ರಘು ಬಂದು ಸೀನಿಯರ್ ಪರ್ಸನ್. ಹೌದು. ಸೊ ಅವ್ರಿಗೆ ಟ್ಯಾಲೆಂಟ್ ಇದೆ, ಆಮೇಲೆ ತೂಕೋದ್ ಮನುಷ್ಯ. ಆಮೇಲೆ ಇನ್ನೊಂದೇನಂದ್ರೆ ಎಲ್ಲದಕ್ಕೂ ತಾಳ್ಮೆ ಯೂಸ್ ಮಾಡ್ತಾರೆ, ತಾಳ್ಮೆಯಿಂದ ಎಲ್ಲಾರ ಗೊತ್ತೂ ಮಾತಾಡ್ತಾರೆ. ಒಬ್ಬ ಮನುಷ್ಯಂಗೆ, ಸೀನಿಯರ್ ಪರ್ಸನ್ಗೆ ಹೇಗ್ ಮಾತಾಡ್ಬೇಕು, ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅದೆಲ್ಲ ನೋಡಿ ಮಾತಾಡ್ತಾರೆ. Okay, ಗಿಲ್ಲಿ ಬಗ್ಗೆ ಏನಂತೀರಾ? ಗಿಲ್ಲಿ ಕಾಮಿಡಿ ಚೆನ್ನಾಗ್ ಮಾಡ್ತಾರೆ, ಹಾ. ಅದು ಬಿಟ್ರೆ ಓಕೆ. ಬಟ್ ಏನಂದ್ರೆ ಹಳ್ಳಿಕಾರ ಅಂತ, ಅಂದ್ರೆ ಹಳ್ಳಿಲಿ ಇರೋದ್ರಿಂದ ಹಳ್ಳಿ ಹುಡುಗ. ಅವ್ರು ಹಳ್ಳಿ ಹುಡುಗ. ಬಟ್ ಎಲ್ಲಾರ್ಗು ರೈತ ಅಂದ್ರೆ ನಮಗೂ ಒಂಥರ ಪ್ರೀತಿ ಅಲ್ವಾ? ಹೌದು. ಸೊ ಹಂಗಾಗಿ ಹಳ್ಳಿಲಿ ಹುಡುಗನೇ ಬರ್ಬೇಕು, ನಮ್ಮ ಹುಡುಗನೇ ಬರ್ಬೇಕು, ಗೆಲ್ಲಿ ಅಂತ ಎಲ್ಲಾರು ಜನಗಳು. ನನಗೇನಂದ್ರೆ ಮುಂಚೆ ಗಿಲ್ಲಿನೇ ಇತ್ತು, ಇವಾಗ ರಕ್ಷಿತಾ ಬಂದ್ಮೇಲೆ ನನಗೆ ಸ್ವಲ್ಪ ರಕ್ಷಿತಾ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಓಕೆ, ಅಂದ್ರೆ ಈ ಧ್ರುವಂತ್ ಇದಾರೆ, ಅವ್ರ ಬಗ್ಗೆ ಏನಾದ್ರು ಅಂತೀರಾ? ಧ್ರುವಂತ್ ಅಷ್ಟು ನೋಡಕ್ ಹೋಗಲ್ಲ ಸರ್. ಧ್ರುವಂತ್ ಬಂತು ಅಂದ್ರೆ ಎಕ್ಸಿಟ್ ಆಗ್ಬಿಡ್ತೀನಿ. ಓಕೆ. ಸುಮ್ನೆ ಮಾತಾಡ್ತಾರೆ, ಪಾಪ ಒಳ್ಳೆಯವ್ರು, ಅವ್ರನ್ನ ಪರ ಇಲ್ಲ. ಹಾ. ಬಟ್ ಏನಂದ್ರೆ ಅವ್ರು ಅಷ್ಟು ರಗಡಿಲ್ಲ ರಘು ತರ. ಹೌದು. ರಘು ಮತ್ತೆ ಇವಾಗ ರಜತ್ ಬಂದಲ್ಲ, ಅವ್ರ ತರ ರಗಡಿಲ್ಲ. ಸುಮ್ನೆ ಮಾತಾಡ್ಬೇಕು. ಅಲ್ಲೇನಂದ್ರೆ ಫೈಟ್ ಹೊಡೆಯಂಗಿಲ್ಲ ಬಿಡಿಯಂಗಿಲ್ಲ ಅಲ್ಲ, ಅದಕ್ಕೆ So ಹಂಗಾಗಿ ಸಹಿಸ್ಕೊಳ್ತಾರ ಅಂತಿದ್ದೀರಾ ಅಲ್ಲಿ? ಸಹಿಸ್ಕೋತಾರೆ ಅಂತ ಹೇಳ್ಬಿಟ್ಟು ಯಾರು ಮುಟ್ಟಂಗಿಲ್ಲ ಅಂದ್ಬಿಟ್ಟು ಅವ್ರ ಪಡೆಗೆ ಅವ್ರು ಮಾತಾಡ್ತಾರೆ, ಇವ್ರ ಪಡೆಗೆ ಇವ್ರು ಮಾತಾಡ್ತಾರೆ. ಹೌದು. ಈಗ ಕಾವ್ಯ ಬಂದ್ಬಿಟ್ಟು ಗಿಲ್ಲಿಂದಾನೇ ಕಾವ್ಯ ಇರೋದಂತೀರಾ ಬಿಗ್ ಬಾಸ್ ಅಲ್ಲಿ? ಹಂಗೆಲ್ಲ ಹೇಳಕ್ಕಾಗಲ್ಲ ಸರ್, ಅವ್ರ ಟ್ಯಾಲೆಂಟ್ ಹೌದು. ಹೌದು. ಸ್ಟಾರ್ಟಿಂಗು ಸ್ವಲ್ಪ ದಿನ 4 ದಿನ ಉಳಿಬೇಕು ಅಂತವ ಸ್ವಲ್ಪ ಜೊತೆಲಿ ಇರ್ತಾರೆ. ಹೌದು. ಸೊ ಹೋಗ್ತಾ ಏನಾಗುತ್ತೆ ಅಂದ್ರೆ ಜನಗಳ ಮನ್ಸಲ್ಲಿ ಇವಳಿಂದ ಗೆದ್ಬಿಟ್ರೆ, ಇವಳಿಂದನೇ ಗೆದ್ದಿರೋದು, ನಾಳೆ ಏನಾರ ಗೆದ್ರೆ ಇವನಿಂದ ಏನಾರ ಗೆದ್ಬಿಡ್ತೀವಿ ಅಂತ ಹೇಳ್ಕೊತಾರೆ ಎಲ್ಲ ಜನಗಳು ಅಂದ್ಬಿಟ್ಟು ಇವಾಗ ಸ್ವಲ್ಪ ಅವ್ರ ಇವ್ರ ಜೊತೆಗಿಲ್ಲ ಜಾಸ್ತಿ, ಹೌದು. ಸ್ವಲ್ಪ ದೂರ ಮೇಂಟೈನ್ ಮಾಡ್ತಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಇದ್ದಾಳೆ. ಅಂದ್ರೆ ಕಾವ್ಯ ನಮ್ಮೂರು ಹುಡುಗಿ ಅಲ್ವಾ, ಚಂದ್ರಪ್ಪನದ ಹುಡುಗಿ. ಹೌದು. ಸೊ ನಾನು ಅವಳಿಗೆ ಸಪೋರ್ಟ್ ಮಾಡ್ತೀನಿ. ಓಕೆ, ಈಗ ಫ್ಯಾಮಿಲಿ ರೌಂಡ್ ಬರ್ತಾ ಇದೆ, ಹ್ಮ್. ಹೇಗಿರುತ್ತೆ ಅಂತೀರಾ ಫ್ಯಾಮಿಲಿ ರೌಂಡ್? ನೋಡೋಣ ಸರ್, ನೋಡೋಣ, ನನ್ಗೂ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಹ್ಮ್. ಸೊ ನೋಡೋಣ, ನಮ್ ವೈಫು ಗಿಲ್ಲಿ ಕಡೆ, ನಾನ್ ರಕ್ಷಿತಾ ಕಡೆ. ಓಕೆ ಓಕೆ. ಮನೇಲೆ ಪೈಪೋಟಿ ಇದೆ. ಮನೆಯಲ್ಲ ಪೈಪೋಟಿ, ಬಟ್ ನಾನು ನಮ್ಮ ವೈಫು ಜಗಳಾಡಕ್ ಹೋಗಲ್ಲ. ಹಾ. ಸೊ ಜಸ್ಟ್ ಫನ್ಗೋಸ್ಕರ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೌದು, ಸುದೀಪ್ ಸರ್ ಈ ಸರಿ ಹೋಸ್ಟ್ ಯಾವ ತರ ಇದೆ ಅಂತೀರಾ? ಸುದೀಪ್ ಸರ್ದು ಚೆನ್ನಾಗಿದೆ ಸರ್, ಬಟ್ ಎಲ್ಲರೂ ಇರೋದ್ರಿಂದ ಸ್ವಲ್ಪ ಇದು 12 ಸೀಸನ್ ಅಷ್ಟೇನು ಇದಾಯ್ತಲ್ಲ. ಹೌದು. ಬಟ್ ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ ಹೋಯ್ತು ಅಂದ್ರೆ ಓಕೆ, ಮುಂಚೆ ಎಲ್ಲ ಚೆನ್ನಾಗಿತ್ತು ಡ್ರೆಸ್ಸಿಂಗ್ ಸೆನ್ಸ್. ಇವಾಗ ಬರ್ತಾ ಸ್ವಲ್ಪ ಡಲ್ ಅನ್ಸ್ತಾ ಇದೆ, ಹೌದು. ನೋಡಕ್ಕೆ ಬೇಜಾರು. ಇವಾಗ ಸ್ವಲ್ಪ ಕರ್ಲಿ ಹೇರ್ ಇದ್ದಿದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದ್ರೆ, ಬಟ್ ಕರ್ಲಿ ಹೇರಿಗೆ ತಕ್ಕಂತೆ ಸೂಟ್ ಹಾಕೊಂಡ್ರೆ ಚೆನ್ನಾಗಿ, ಅವ್ರಿಗೆ ಯಾವಾಗ್ಲೂ ಸೂಟೇ ಬೆಸ್ಟ್. ಹೌದು. ಅದ್ ಬಿಟ್ರೆ ಈ ತರ ಅಷ್ಟು ಲೈಕ್ ಅನ್ಸಲ್ಲ. ಓಕೆ, ಮಾರ್ಕ್ ಮೂವಿ ಬರ್ತಿದೆ, ಏನಂತೀರಾ? ಮಾರ್ಕ್ ಮೂವಿ ಬೆಸ್ಟ್ ಬಿಡಿ ಸರ್. ನಮ್ ಕಿಚ್ಚ ಬಾಸ್ ಓಕೆ. ನಾನು ವಿಷ್ಣುವರ್ಧನ್ ಫ್ಯಾನು. ಹೌದು. ಡಾಕ್ಟರ್ ಸಾಹಸ ವಿಷ್ಣುವರ್ಧನ್ ಫ್ಯಾನ್ ಪಕ್ಕ. ಅವರು ನಮ್ ಸುದೀಪ್ ಸರ್ ಜಾಸ್ತಿ ಇಷ್ಟಪಡ್ತಾರ ಅವ್ರನ್ನ. ಸೊ ಹಂಗಾಗಿ ನಮಗೂ ಕಿಚ್ಚ ಬಾಸ್. ಓಕೆ, ಥ್ಯಾಂಕ್ ಯು. ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ ಆಗ್ಬೇಕು. ಗಿಲ್ಲಿ. ಯಾಕೆ ಗಿಲ್ಲಿ?
ಗಿಲ್ಲಿ ತರ್ಲೆ ಆಗಿ ಆಡಿದ್ರು ಆಡ್ಬೇಕಾದ್ರೆ ಆಟ ಆಡ್ಬೇಕಾದ್ರೆ ತುಂಬಾ ಸೀರಿಯಸ್ ಆಗಿ ಆಡ್ತಾನೆ. ಅವ್ನ ಮೈಂಡ್ ಸೆಟ್ ತುಂಬಾ ಚೆನ್ನಾಗಿದೆ, ಅದಕ್ಕೆ ಅವನೇ ಗೆಲ್ಬೇಕು. ಗಿಲ್ಲಿ ಕಾಂಪಿಟೇಟರ್ ಅಂದ್ರೆ ಯಾರಂತೀರಾ? ಗಿಲ್ಲಿ ಕಾಂಪಿಟೇಟರು, ಅವನು ಕಾಂಪಿಟೇಟರೇ ಇಲ್ಲ ಅನ್ಸುತ್ತೆ. ಈ ಸೀಸನ್ ಒನ್ ಮ್ಯಾನ್ ಶೋ ಅಂತೀರಾ? ಯಾ ಓಕೆ ಸರ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು, ನೋಡ್ತಾ ಇದ್ದೀನಿ. ಓಕೆ, ಈ ಸರಿ ನಿಮ್ಮ ಫೇವರೇಟ್ ಯಾರು ವಿನ್ನರ್ ಆಗ್ಬೇಕು? ಈ ಸತಿ ನನ್ನ ಫೇವರೇಟ್ ಬಂದು ಗಿಲ್ಲಿ. ಓಕೆ, ಗಿಲ್ಲಿನ ವಿನ್ನರ್ ಆಗ್ಬೇಕು. 100% ಗಿಲ್ಲಿನೇ ಗೆಲ್ಲೋದು ಈ ಸತಿ. ಗಿಲ್ಲಿನೇ ಗೆಲ್ಲೋದು. ಪಕ್ಕ. ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರಂತೀರಾ? ಕಾಂಪಿಟೇಟರ್ ಈ ಸತಿ ಗಿಲ್ಲಿಗೆ ಯಾರು ಬರೋದಿಲ್ಲ ಮನೆಯಲ್ಲಿ, ಓಕೆ, ಒಬ್ಬರು ಬರೋಲ್ಲ. ಗಿಲ್ಲಿ ಈ ಸತಿ ಪಕ್ಕ ವಿನ್ನರ್ ಆಗೇ ಆಗ್ತಾನೆ, 100% ಶೋರ್ ಅದು. ಓಕೆ. ಈಗ ರಕ್ಷಿತನು ಕೂಡ ವಿನ್ ಆಗ್ತಿದ್ದಾರೆ ಅಂತ ಅಂತಿದ್ದಾರೆ ಸ್ವಲ್ಪ ಜನ. ಚಾನ್ಸೇ ಇಲ್ಲ ಸರ್, ಅದೆಲ್ಲ ನ್ಯೂಸ್ ಬರುತ್ತೆ, ಅದೆಲ್ಲ ಬೇಕು. ಈ ಸತಿ ಬಂದು ಗಿಲ್ಲಿ ನಟನೆ ಗೆಲ್ಲೋದು ಅಂದ್ರೆ 100%. ಟಾಸ್ಕ್ ಚೆನ್ನಾಗ್ ಮಾಡ್ತಿದ್ದಾನೆ ಅಂತನಾ ಗಿಲ್ಲಿ? ಟಾಸ್ಕ್ ಚೆನ್ನಾಗ್ ಆಡ್ತಾ ಇದ್ದಾನೆ, ಚೆನ್ನಾಗೂ ಇದ್ದಾನೆ. ಮನೆಯಲ್ಲಿ ಎಲ್ಲಾರ ಹತ್ರನು ಕಾಮಿಡಿ ಮಾಡ್ಕೊಂಡು ಚೆನ್ನಾಗವ್ನೆ ಚೆನ್ನಾಗಿದ್ದಾನೆ ಪಕ್ಕ. ಅಂದ್ರೆ ಗಿಲ್ಲಿಗೆ ಈ ಸರಿ ಕಾಂಪಿಟೇಟರ್ ಇಲ್ಲ ಬಿಗ್ ಬಾಸ್ ಅಲ್ಲಿ? ಯಾರು ಇಲ್ಲ, ಯಾರಿಲ್ಲ. ಯಾರು ಇಲ್ಲ. ಅವ್ರ ಜೊತೆ ಕಾವ್ಯ ಇರ್ತಾರಲ್ಲ? ಕಾವ್ಯ ಅವರು ಫ್ರೆಂಡ್ ಸರ್. ಆತರ ಲವ್ ಗಿವ್ ಅನ್ನೋದು ಈ ಜನ ಪಬ್ಲಿಸಿಟಿ ಮಾಡಿದ್ರೆ ಅದೆಲ್ಲ ತಪ್ಪು. ಹೌದು. ಅದು ಅವ್ರಿಬ್ರು ಫ್ರೆಂಡ್. ಮೊನ್ನೆ ಬೇರೆ ರಾಖಿ ಬೇರೆ ಕಟ್ಟಿದ್ದಾರೆ, ಗಿಲ್ಲಿ ಕೈಯಲ್ಲಿ ರಾಖಿ ಕಟ್ಸಿದ್ದಾರೆ. ಹೌದು. ಆತರ ಆ ಕಡೆಯಿಂದ ನೋಡಿದ್ರೆ ಅವ್ರ ಒಂಥರ ಅಕ್ಕ ಅಂತಾರೆ ಗಿಲ್ಲಿ ಅವರು. ಕಾವು ಬಂದ್ಬಿಟ್ಟು ಅವ್ರನ್ನ ಅಣ್ಣ ಅಂತಾರೆ. ಅದೆಲ್ಲ ಫ್ರೆಂಡು. ಆತರ ಲವ್ ಗಿವ್ ಏನು ಇಲ್ಲ. ಆಚೆ ಬಂದ್ಮೇಲೆ ಅವ್ರದ್ದು ಇರುತ್ತೆ, ನಮಗ್ ಗೊತ್ತಾಗಲ್ಲ. ಹೌದು. ಅದಕ್ಕೆ ಗಿಲ್ಲಿ ನಟ ಈ ಸತಿ ಪಕ್ಕ ಗೆಲ್ತಾನೆ Okay, ಅವ್ರ ಜೊತೆ ರಾಘು ಇರ್ತಾರಲ್ಲ? ರಾಘುನು ಇಲ್ಲ ಸರ್, ಇಲ್ಲ. ಇಲ್ಲ. ಆತರ ಏನು ಇಲ್ಲ. ಸೋಷಿಯಲ್ ಆಗಿದ್ದಾರೆ ಗಿಲ್ಲಿ. ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಂಡವ್ರೆ, ಎಲ್ಲಿ ಚೆನ್ನಾಗ್ ಆಡ್ಬೇಕು ಅಲ್ಲಿ ಚೆನ್ನಾಗ್ ಆಡ್ತಾವ್ರೆ. ಈ ಸತಿ 100% ಗಿಲ್ಲಿ ನಟ ಗೆಲ್ಲೋದು. ಯಾಕಂದ್ರೆ ಅವನು ಪಕ್ಕ ರೈತರ ಮಗ, ಅವ್ನ್ ಗೆಲ್ಲೇಬೇಕು ಸರ್. ತುಂಬಾ ಬಡವನ ಅವನು, ಹಾ. ಗೆಲ್ಲೇಬೇಕು. ಗೆಲ್ತಾನೆ ಸರ್. ಗೆಲ್ಲೇ ಗೆಲ್ತಾರೆ. ನಮ್ಮ ಓಟ್ ಎಲ್ಲ ಗಿಲ್ಲಿಗೆ. ಈಗ ಅಶ್ವಿನಿ ಗೌಡ ಇದಾರಲ್ವಾ, ಅವ್ರ ಬಗ್ಗೆ ಅಶ್ವಿನಿ ಗೌಡ ಸುಮ್ಗೆ ಸರ್, ಆ ಹೂ ಅಂತ ಕಿರ್ಚಾಡ್ತಾರೆ ಮನೆಯಲ್ಲಿ. ಅದು ಬಿಟ್ರೆ ಬೇರೆ ಅಂತದ್ದು ಇಲ್ಲ ಸರ್ ಅಶ್ವಿನಿ ಗೌಡ. ಹೌದು. ಆವು ಏಯ್ ಹೋಗೋ ಏಯ್ ಬಾರೋ ಅಂತಾರ ಅಷ್ಟೇ. ಅದು ಬಿಟ್ರೆ ಎಂತದ್ದು ಇಲ್ಲ. 100% ಗಿಲ್ಲಿದೆ. ಓಕೆ, ಅಂದ್ರೆ ಈಗ ರಕ್ಷಿತಾಗೂ ಕೂಡ ಟಾಪ್ 2 ಅಲ್ಲಿ ಬರ್ತಾಳೆ, ವಿನ್ನರ್ ಆಗ್ತಾರೆ ಅಂತಾರೆ. ಇಲ್ಲ ಸರ್, ರಕ್ಷಿತಾದು ಡೌಟ್ ಇದೆ. ಆಲ್ಮೋಸ್ಟ್ ವೋಟಿಂಗುನು ರಕ್ಷಿತಾಗ್ ಇಲ್ಲ. ಈ ಸತಿ ಈ ವಾರ ಎಲ್ಲ ಇಡೀ ಮನೆನೇ ನೆನ್ನೆ ಲ್ಯಾಮಿನೇಷನ್ ಆಗ್ಬಿಟ್ಟಿದೆ. ಹೌದು. ಏನ್ ಮಾಡ್ಬೇಕೋ ಗೊತ್ತಿಲ್ಲ. ಸುದೀಪ್ ಸರ್ ಈ ವಾರ ಬರಲ್ಲ, ಅವ್ರದ್ದು ಮೂವಿ ಇದೆ. ಇನ್ನೊಂದ್ ವಾರ ಬರ್ತಾರೆ. ಏನಾಗುತ್ತೋ ನೋಡ್ಬೇಕು ಸರ್, ಕಾಯ್ದು ನೋಡ್ಲೇಬೇಕು. ಇದು Okay. ಈ ಸೀಸನ್ ಸಖತ್ತಾಗಿದೆ. ಯಾಕಂದ್ರೆ ಗಿಲ್ಲಿ ನಟ ಇಂದಾನೆ ಇಡೀ ಸೀಸನ್ ಸೂಪರ್ ಆಗಿರೋದು. ಓಕೆ, ಅಂದ್ರೆ ಫೈನಲ್ ಆಗಿ ಸುದೀಪ್ ಸರ್ ಕೈಲಿ ರೈಟ್ ಟು ಲೆಫ್ಟ್ ಯಾರ್ಯಾರು ಇರ್ಬೋದು ಅಂತೀರಾ? ಸರ್ ನನ್ನ ಗೊತ್ತಿರೋ ಮಾತ್ರ ಕಾವು ಇರುತ್ತೆ, ಇರ್ತಾರೆ, ಗಿಲ್ಲಿ ಇರ್ತಾರೆ ಸರ್. ಓಕೆ, ರನ್ನರ್ ಅಪ್ ಕಾವು, ವಿನ್ನು ಗಿಲ್ಲಿ ಇನ್ನು ಗಿಲ್ಲಿ ಪಕ್ಕ ಸರ್. ಓಕೆ, ಈ ಸರಿ ಸುದೀಪ್ ಸರ್ ಯಾವ ತರ ಹೋಸ್ಟ್ ಮಾಡ್ತಿದಾರ ಅಂತೀರಾ? ಚೆನ್ನಾಗ್ ಮಾಡ್ತಾ ಇದ್ದಾರೆ, ಸೂಪರ್ ಆಗಿದೆ. ಈ ಸೀಸನ್ ಸೂಪರ್ ಆಗಿದೆ. ಹೋದ್ ಸೀಸನ್ ಅಲ್ಲಿ ಸುದೀಪ್ ಸರ್ಗೆ ಸ್ವಲ್ಪ ತಲೆ ಕೆಡ್ಸಿದ್ರು. ಹೌದು. ಈ ಸೀಸನ್ ಸಖತ್ತಾಗಿದೆ, ಸಖತ್ತಾಗಿದೆ. ಸೂಪರ್ ಆಗಿದೆ. ಓಕೆ, ಅವ್ರದ್ದು ಮಾರ್ಕ್ ಮೂವಿ ಬರ್ತಿದೆ, ಏನಂತೀರಾ? ಸೂಪರ್ ಆಗಿದೆ ಸರ್, ನೋಡ್ಲೇಬೇಕು. ನಾವು ಸುದೀಪ್ ಫ್ಯಾನ್ಸು, ನಾವು ನೋಡ್ಲೇಬೇಕು. ರಿಲೀಸ್ ಗೆ ಹೋಗಿ ಫಸ್ಟ್ ಶೋನೇ ನೋಡೋ ಸರ್ ನಾವು. ಓಕೆ, ಥ್ಯಾಂಕ್ ಯು. ಸರ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದ್ ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು ಅಂತೀರಾ? ಈ ಸೀಸನ್ ಗಿಲ್ಲಿ ಆಗ್ಬೇಕು ಸರ್ ನಮ್ಗೆ. ಗಿಲ್ಲಿ. ಹೌದು, ಗಿಲ್ಲಿ ಯಾಕೆ ವಿನ್ ಆಗ್ಬೇಕು ಅಂತ? ಅಂದ್ರೆ ತುಂಬಾ ಚೆನ್ನಾಗ್ ಆಡ್ತಾರೆ. ಓಕೆ, ಹಾಗಾಗಿ ಗಿಲ್ಲಿ ಆಗ್ಬೇಕು. ಹೌದು. ಓಕೆ, ಈಗ ಗಿಲ್ಲಿ ಜೊತೆಗೆ ಕಾವು ಇರ್ತಾರೆ, ರಾಶಿಕಾ ಇರ್ತಾರೆ, ಅಶ್ವಿನಿ ಗೌಡ ಇರ್ತಾರೆ, ಏನಂತೀರ ಅವ್ರ ಬಗ್ಗೆ? ಅವ್ರು ಒಳ್ಳೆ, ಆದ್ರೇನು ನಮ್ಗೆ ಗಿಲ್ಲಿನೇ ವಿನ್ ಆಗ್ಬೇಕಂತ ಆಸೆ. ಓಕೆ, ಅವ್ರದ್ದು ಕಾಮಿಡಿ ಇಷ್ಟ ಆಗುತ್ತಾ ಅಥವಾ ಟಾಸ್ಕ್ ಆಡೋದು ಇಷ್ಟ ಆಗುತ್ತಾ? ಅವ್ರದ್ದು ಸ್ವಲ್ಪ ಕಾಮಿಡಿನೂ ಇಷ್ಟ ಆಗುತ್ತೆ, ಹಾಗೆ ಹೀಗೆ. ಕಾಮಿಡಿ ಇಷ್ಟ ಆಗುತ್ತೆ. ಹೌದು. ಓಕೆ, ರಕ್ಷಿತಾ ಇದ್ರೆ ಅವ್ರ ಬಗ್ಗೆ ಏನಾರು ಅಂತೀರಾ? ಅವ್ರ ಬಗ್ಗೆ ಏನೋ ಅಷ್ಟೇ ಸರ್, ಏನೋ ನಮ್ಗೆ ಹೇಳ್ಕೊಳ ಅಷ್ಟಿಲ್ಲ, ಪರವಾಗಿಲ್ಲ. ಓಕೆ, ಈಗ ಗಿಲ್ಲಿಗೆ ಒಂದು ಕಾಂಪಿಟೇಟರ್ ಅಂದ್ರೆ ಯಾರಂತೀರಾ? ಅವ್ರಿಗೆ ಹೆಂಗಲ್ಲ ಸರ್ ಹೇಳುದು, ಗಿಲ್ಲಿ ಕಾಂಪಿಟೇಷನ್ ಅಂತ ನಮ್ಗೆ ಗೊತ್ತಾಗಲ್ಲ ಸರ್, ಅವರೇ ನಮ್ಗೆ ಬೇಕಾಗಿರೋದು. ಓಕೆ, ಗಿಲ್ಲಿನೇ ವಿನ್ನರ್ ಆಗ್ಬೇಕಾ? ಹೌದು ಸರ್. ಓಕೆ, ಸುದೀಪ್ ಸರ್ ಯಾವ ತರ ನಡೆಸ್ಕೊಡ್ತಿದಾರ ಅಂತೀರಾ ಈ ಸರಿ? ಸೂಪರ್ ಆಗಿ ನಡೆಸ್ಕೊಡ್ತಾರೆ ಸರ್. ಹಾ. ಅವ್ರ ಬಗ್ಗೆ ಏನು ಹೇಳೋಷ್ಟಿಲ್ಲ, ಚೆನ್ನಾಗಿ ನಡೆಸ್ಕೊಡ್ತಾರೆ. ಚೆನ್ನಾಗಿ ನಡೆಸ್ಕೊಡ್ತಾರೆ. ಹೌದು. ಓಕೆ, ಥ್ಯಾಂಕ್ ಯು.